ಕಾಂಗ್ರೆಸ್ ಪಕ್ಷದ ಅಸಮಾಧಾನವೇ ಜೆಡಿಎಸ್ ಬಿಜೆಪಿಯ ಟಾರ್ಗೆಟ್ ಆಗಿದೆ. ಹೊಸ ಸರ್ಕಾರದ ಕನಸು ಕಾಣ್ತಾ ಇರೋ ಕಮಲ ದಳ ನಾಯಕರು ಫಲಿತಾಂಶದಲ್ಲಿ ಕಾಂಗ್ರೆಸ್ ಕಡಿಮೆ ಸ್ಥಾನ ಗಳಿಸಿದ್ರೆ ಅದು ಮೈತ್ರಿಗೆ ಪ್ಲಸ್ ಆಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಆಗ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಎದ್ದೇಳುತ್ತೆ. ಸೊ ಅಸಮಾಧಾನ ಅಥವಾ ಭಿನ್ನಮತ ಸ್ಫೋಟ ಆದ್ರೆ ಸರ್ಕಾರ ಪತನ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಮೈತ್ರಿ ನಾಯಕರಿದ್ದಾರೆ. ಸೊ ಶಾಸಕರನ್ನ ಆಪರೇಟ್ ಮಾಡೋದಕ್ಕೆ ಚರ್ಚೆ ಕೂಡ ನಡೆಸಿದ್ದಾರೆ. ಮಹಾರಾಷ್ಟ್ರದಂತೆ ಚುನಾವಣೆನೇ ಇಲ್ಲದೆ ಸರ್ಕಾರ ರಚನೆ ಮಾಡೋ ಸಂಚು ತಂತ್ರಗಾರಿಕೆ ರೂಪಿಸೋದ್ರಲ್ಲಿ ಮೈತ್ರಿ ನಾಯಕರು ಬ್ಯುಸಿಯಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಒಂದು ಕಡೆ ಮಹಾರಾಷ್ಟ್ರ ಸ್ವರೂಪದ ಮಹಾರಾಷ್ಟ್ರ ರೀತಿಯಲ್ಲಿ ಇಲ್ಲಿ ಆಪರೇಷನ್ ಮಾಡೋದಕ್ಕೆ ಹೇಳಿಕೆಗಳು ಅದು ಸೀಮಿತವಾಗಿತ್ತು, ಬಟ್ ಸಾಧ್ಯನಾ ಅನ್ನೋದು. ಆದರೆ ಸಚಿವ ಸಂಪುಟ ಪುನರ್ರಚನೆ ಆದರೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಆಗುತ್ತೆ, ಅದರ ಲಾಭ ನಾವು ಪಡಿಬಹುದು ಅನ್ನೋ ಲೆಕ್ಕಾಚಾರ ಏನು ಮೈತ್ರಿ ನಾಯಕರದು? ವಿಜಯ್, ಏನು 2024 ಲೋಕಸಭಾ ಚುನಾವಣೆ ನಡೆದಿದೆ, ಇದರ ಫಲಿತಾಂಶ ಕರ್ನಾಟಕ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅನ್ನೋದು ಎಲ್ಲ ಮೂರು ಪಕ್ಷಗಳ, ಅದರಲ್ಲೂ ಕೂಡ JDS BJP ನಾಯಕರ ಒಂದು ವಾದ ಆಗಿರುವಂಥದ್ದು. ಇದಕ್ಕೆ ಪೂರಕವಾಗಿ ಸಾಕಷ್ಟು ಹೇಳಿಕೆಗಳನ್ನು ಕೂಡ JDS ಮತ್ತು BJP ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಲೋಕಸಭಾ ಚುನಾವಣಾ ಫಲಿತಾಂಶದ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಸರ್ಕಾರ ಇರೋದಿಲ್ಲ ಅನ್ನೋ ಮಾತುಗಳನ್ನು ಪದೇ ಪದೇ JDS ಮತ್ತು BJP ನಾಯಕರು ಹೇಳ್ತಾನೆ ಬಂದಿರುವಂಥದ್ದು. ಅದರಲ್ಲೂ ಕೂಡ ಮಹಾರಾಷ್ಟ್ರ CM ಏಕನಾಥ್ ಶಿಂದೆ ಕೂಡ ರಾಜ್ಯಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಈ ಒಂದು ಮಾತನ್ನ ಉಲ್ಲೇಖ ಮಾಡಿರುವಂಥದ್ದು. ಹೀಗಾಗಿ ಇಲ್ಲಿ ಸಾಕಷ್ಟು ಕುತೂಹಲ ಕೆಡಿಸಿರುವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ಗೆ ಈಗಾಗಲೇ ಕಾಂಗ್ರೆಸ್ ಸಚಿವರಿಗೆ ಒಂದು ಕಾಂಗ್ರೆಸ್ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಟ್ಟಿತ್ತು. ತಾವು ತೆಗೆದುಕೊಂಡಿರುವಂಥ ಉಸ್ತುವಾರಿ ಹೊತ್ತಿರುವಂಥ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸ್ಕೊ ಬರಬೇಕಾಗತ್ತೆ, ಇಲ್ಲದೆ ಇದ್ರೆ ತಾವು ಸಚಿವ ಸ್ಥಾನವನ್ನು ತ್ಯಾಗ ಮಾಡಬೇಕಾಗತ್ತೆ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಹೀಗಾಗಿ ಈಗ ಈ ಒಂದು ಅಸ್ತ್ರ ಈಗ ಏನಂದ್ರೆ ಈ ಒಂದು ವಿಚಾರವೇ BJP ಮತ್ತು JDS ಪಾಲಿನ ನಾಯಕರಿಗೆ ಸಾಕಷ್ಟು ಒಂದು ಟಾರ್ಗೆಟ್ ಆಗಿರುವಂಥದ್ದು. ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ JDS ಮತ್ತು BJPಗೆ ಹೆಚ್ಚು ಸ್ಥಾನಗಳು ರಾಜ್ಯದಲ್ಲಿ ಬರುತ್ತೆ. ಆ ಮುಖಾಂತರ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಯಾರು ಸಚಿವರ ಒಂದು ಉಸ್ತುವಾರಿ ಹೊಂದಿದ್ರು ಆ ಕ್ಷೇತ್ರಗಳಲ್ಲಿ ಸೋತಂತ ಸಚಿವರನ್ನ ಬದಲಾವಣೆ ಮಾಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಲೋಕಸಭಾ ಚುನಾವಣಾ ಫಲಿತಾಂಶದ ನಂತರ ಸಚಿವ ಸಂಪುಟ ಪುನರ್ರಚನೆ ಕೂಡ ಮಾಡಲಿಕ್ಕೆ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಯಾರು ಸಚಿವರ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅವರ ಒಂದು ಅಸಮಾಧಾನ ಮತ್ತು ಭಿನ್ನಮತ ಸ್ಫೋಟ ಆಗೋದು ಬಹುತೇಕ ಸಾಧ್ಯತೆಗಳೇ ಹೆಚ್ಚಿರುತ್ತೆ ಅನ್ನೋದು BJP ನಾಯಕರು ಮತ್ತು JDS ನಾಯಕರ ಲೆಕ್ಕಾಚಾರ ಆಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ನಾವು ಎನ್ಕ್ಯಾಶ್ ಮಾಡ್ಕೊಳ್ಬೇಕು. ಜೊತೆಗೆ ಮಹಾರಾಷ್ಟ್ರ ಮಾದರಿಯಲ್ಲಿ ರಾಜ್ಯದಲ್ಲಿ ಚುನಾವಣೆ ಇಲ್ಲದೆ ಒಂದು ಸರ್ಕಾರವನ್ನು ರಚನೆ ಮಾಡಬೇಕಾದ್ರೆ ಸುಮಾರು 65 ಶಾಸಕರು ಏನೋ ಈ ಒಂದು BJP ಮತ್ತು JDS ಬೆಂಬಲ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಅಸಮಾಧಾನಗೊಂಡಂತ ಸಚಿವರು ಜೊತೆಗೆ ಯಾರೆಲ್ಲ ಈಗಾಗಲೇ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವಿರುದ್ಧ, ಅನುದಾನ ವಿಚಾರವಾಗಿ ಬರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ, ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನ ತಮ್ಮ ತೆಕ್ಕೆಗೆ ಆಪರೇಷನ್ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಪ್ಲಾನ್ ರೂಪಿಸ್ಕೊಂಡಿದ್ದು ಮಹಾರಾಷ್ಟ್ರ ಮಾದರಿಯಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ BJP JDS ನಾಯಕರು ಉತ್ಸುಕರಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಲಭ್ಯ ಆಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.